ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಣ್ಣನವರ ವಚನ. ಗುರು ಉಪದೇಶ ಮಂತ್ರವೈದ್ಯ, ಜಂಗಮ ಉಪದೇಶ ಶಸ್ತ್ರವೈದ್ಯ, ಭವ ರೋಗವ ಕಳೆವ ಬರಿಯ ನೋಡ. ಕೂಡಲ ಸಂಗನ ಶರಣರ ಅನುಭವ, ಮಡಿವಾಳನ ಕಾಯಕದಂತೆ. ಈ ವಚನದ ಸಾರಾಂಶವನ್ನು ತಿಳಿಯೋಣ. ಗುರು ಉಪದೇಶ, ಮಂತ್ರವೈದ್ಯ, ದ ಸಟಲ್ ಹೀಲಿಂಗ್. ಮಂತ್ರವೈದ್ಯನು ಕಣ್ಣಿಗೆ ಕಾಣದ ಮಂತ್ರಶಕ್ತಿಯ ಮೂಲಕ ಹಾವಿನ ವಿಷವನ್ನು ಅಥವಾ ಮಾನಸಿಕ ಭಯವನ್ನು ಹೋಗಲಾಡಿಸುತ್ತಾನೆ. ಗುರುವು ನಮಗೆ ಸನ್ಮಾರ್ಗದ ದೀಕ್ಷೆ ನೀಡಿದಾಗ ನಮ್ಮ ಅಂತರಂಗದ ಅಜ್ಞಾನವೆಂಬ ವಿಷವು ಸುಪ್ತಾವಸ್ಥೆಯಲ್ಲಿಯೇ ಶಮನವಾಗತೊಡಗುತ್ತದೆ. ಇದು ಅರಿವಿನ ಮೊದಲ ಹಂತ. ಇಲ್ಲಿ ಭೌತಿಕ ಸಂಘರ್ಷಕ್ಕಿಂತ ಹೆಚ್ಚಾಗಿ ಶಬ್ದ ಮತ್ತು ನಂಬಿಕೆಯ ಮೂಲಕ ಮನಸ್ಸನ್ನು ಹದಗೊಳಿಸಲಾಗುತ್ತದೆ. ಜಂಗಮ ಉಪದೇಶ, ಶಸ್ತ್ರವೈದ್ಯ, ದ ರಾಡಿಕಲ್ ಸರ್ಜರಿ. ಶಸ್ತ್ರವೈದ್ಯನು ರೋಗ ಪೀಡಿತ ಭಾಗವನ್ನು ಕತ್ತರಿಸಿ ತೆಗೆಯುವಂತೆ, ಜಂಗಮನು ಸಾಧಕನೊಳಗಿನ ಅಹಂಕಾರ ಮತ್ತು ಅರಿಷಡ್ವರ್ಗಗಳನ್ನು ಕಟುವಾದ ಸತ್ಯದ ಮೂಲಕ ಕಿತ್ತೆಸೆಯುತ್ತಾನೆ. ಜಂಗಮ ಎಂದರೆ ಚೈತನ್ಯದ ಸಂಕೇತ. ಜೀವನದ ಕಹಿ ಸತ್ಯಗಳನ್ನು ಎದುರಿಸುವಂತೆ ಮಾಡುವುದು ಮತ್ತು ವ್ಯಸನ ಅಥವಾ ಕೆಟ್ಟ ಹವ್ಯಾಸಗಳಿಂದ ನಮ್ಮನ್ನು ಬಲವಂತವಾಗಿ ಮುಕ್ತಗೊಳಿಸುವುದು ಈ ಹಂತದ ವಿಶೇಷ. ಇದು ನೋವಿನಿಂದ ಕೂಡಿದ್ದರೂ ಸಂಪೂರ್ಣ ಗುಣಮುಖವಾಗಲು ಅತ್ಯಗತ್ಯ. ಭವರೋಗವ ಕಳೆವ ಪರಿಯ ನೋಡ. ಭವ ಎಂದರೆ ಹುಟ್ಟು ಸಾವಿನ ಚಕ್ರ ಅಥವಾ ಈ ಪ್ರಪಂಚದ ಅತಿಯಾದ ಮೋಹ. ಇದನ್ನು ಬಸವಣ್ಣನವರು ಒಂದು ದೊಡ್ಡ ರೋಗ ಎಂದು ಕರೆದಿದ್ದಾರೆ. ಗುರು ಮತ್ತು ಜಂಗಮರ ಮಾರ್ಗದರ್ಶನದಿಂದ ಈ ಭವರೋಗವನ್ನು ಹೇಗೆ ಹಂತ ಹಂತವಾಗಿ, ಸೌಮ್ಯವಾಗಿ ಮತ್ತು ಕಠಿಣವಾಗಿ ಗುಣಪಡಿಸಲಾಗುತ್ತದೆ ಎಂಬ ಪ್ರಕ್ರಿಯೆಯನ್ನು ಕಂಡು ಬಸವಣ್ಣನವರು ಆಶ್ಚರ್ಯಪಡುತ್ತಾರೆ. ಶರಣರ ಅನುಭವ, ಮಡಿವಾಳನ ಕಾಯಕ, ದ ಪ್ಯೂರಿಫೈಯಿಂಗ್ ಪ್ರೋಸೆಸ್. ಇದು ವಚನದ ಅತ್ಯಂತ ಮಹತ್ವದ ಭಾಗ. ಮಡಿವಾಳನು ಬಟ್ಟೆಯನ್ನು ಶುದ್ಧ ಮಾಡುವ ಪ್ರಕ್ರಿಯೆಯಲ್ಲಿ 3 ಹಂತಗಳಿರುತ್ತವೆ. ನೀರಿನಲ್ಲಿ ನೆನೆಸುವುದು, ಶರಣರ ಸಹವಾಸದಲ್ಲಿ ನಮ್ಮ ಮನಸ್ಸು ಸಂಸ್ಕಾರಗೊಳ್ಳುವುದು. ಕಲ್ಲಿಗೆ ಬಡಿಯುವುದು, ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವಾಗ ಆಗುವ ಸಂಘರ್ಷ. ಬಿಸಿಲಿನಲ್ಲಿ ಒಣಗಿಸುವುದು, ಜ್ಞಾನದ ಪ್ರಕಾಶದಲ್ಲಿ ನಮ್ಮ ವ್ಯಕ್ತಿತ್ವ ಮಿನುಗುವುದು. ತಾತ್ಪರ್ಯ, ಮಡಿವಾಳನು ಹೇಗೆ ಪರರ ಬಟ್ಟೆಯ ಹೊಲಸನ್ನು, ಬಟ್ಟೆಯ ಕೊಳೆಯನ್ನು ತೊಳೆದು ಮಡಿ ಮಾಡುತ್ತಾನೋ ಹಾಗೆಯೇ ಶರಣರ ಅನುಭವವು, ಡಿಸ್ಕಷನ್ ಅಂಡ್ ಎಕ್ಸ್ಪೀರಿಯನ್ಸ್ ಶೇರಿಂಗ್, ನಮ್ಮ ವ್ಯಕ್ತಿತ್ವದ ಮೇಲಿರುವ ಸಮಾಜದ ಕೆಟ್ಟ ಪ್ರಭಾವಗಳನ್ನು ತೊಳೆದು ನಮ್ಮನ್ನು ನಿರ್ಮಲಗೊಳಿಸುತ್ತದೆ. ಈ ವಚನ ನೀಡುವ ಸಂದೇಶವೇನು? ಸ್ವಯಂ ಪರೀಕ್ಷಿಸಿಕೊಳ್ಳುವುದು. ಶುದ್ಧವಾಗಬೇಕಾದರೆ ಮಡಿವಾಳನ ಕಲ್ಲಿಗೆ ಬಟ್ಟೆ ಬೀಳುವಂತೆ ನಮ್ಮ ಅಹಂಕಾರವು ಶರಣರ ವಿಚಾರಗಳಿಗೆ ಒಡ್ಡಿಕೊಳ್ಳಬೇಕು. ಗುರು ಜಂಗಮರ ಅಗತ್ಯ. ಜೀವನದ ಗೊಂದಲಗಳನ್ನು ಪರಿಹರಿಸಿಕೊಳ್ಳಲು ನಮಗೆ ಒಬ್ಬ ಮಾರ್ಗದರ್ಶಿಯ ಮೆಂಟರ್ ಅಗತ್ಯವಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಈ ವಚನದಲ್ಲಿ ಬರುವ ಮಡಿವಾಳ ಎಂಬ ಪದವು ಕೇವಲ ಜಾತಿ ಸೂಚಕವಲ್ಲ, ಅದು ಮನಸ್ಸನ್ನು ಮಡಿ ಮಾಡುವ ಸಂಕೇತ. ಶರಣು ಶರಣಾರ್ಥಿಗಳು. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶರಣು ಶರಣಾರ್ಥಿಗಳು.